ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ನಾವು ಪಾನ್ ಮಸಾಲ ಐಸ್ ಕ್ರೀಮ್ ಮನೆಯೊಳಗೆ ಹೆಂಗೆ ಮಾಡಿದೆ ಅಂತ ನೋಡಿ. ಬೇಕಾಗಿರುವ ಸಾಮಗ್ರಿಗಳು ಅಂದರೆ ಫಸ್ಟ್ ಇದು ಮಿಲ್ಕಿ ಮಿಸ್ಟ್ದು ಒಂದು ಫ್ರೆಶ್ ಕ್ರೀಮ್ ತೊಗೋತೇನೆ ಬೀಟ್ ಮಾಡೋಕ್ಕೆ. ನೆಕ್ಸ್ಟ್ ಎಲೆ, ಇದು ಕಲ್ಕತ್ತಾ ಎಲೆ ಅಂತ ಆರ್ಡ್ರ್ ಮಾಡಿದ್ದೆ, ಈ ಥರ ಬಂದವು. ದೆನ್ ಒಂದು ಸ್ವಲ್ಪ ಟುಟ್ಟಿ ಫ್ರುಟ್ಟಿ, ಒಂದು ಸ್ವಲ್ಪ ಡೇಟ್ಸ್, ಒಂದು ಸ್ವಲ್ಪ ಒಣ ಕೊಬ್ಬರಿ ಬೇಕಿತ್ತು, ಬಟ್ ನನ್ನ ಹತ್ರ ಒಣ ಕೊಬ್ಬರಿ ಇಲ್ಲ ಅಂತ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವೀಟ್ನೆಸ್ ಸಿಗತ್ತಂತ ಹೇಳಿ ನಾನು ಶುಗರ್ ಯೂಸ್ ಮಾಡಲ್ಲ, ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್. ಫಸ್ಟಿಗೆ ಒಂದು ಬೌಲ್ ತೊಗೊಂಡು ಆ ಬೌಲೊಳಗೆ ಫಸ್ಟ್ ಫ್ರೆಶ್ ಕ್ರೀಮ್ ಹಾಕೋಬೇಕು. ಫ್ರೆಶ್ ಕ್ರೀಮ್ ಹಾಕೊಂಡ್ಮೇಲೆ ಅದನ್ನು ಹಿಂಗೆ ಬೀಟರ್ ತೊಗೊಂಡು ನೀಟಾಗಿ ಬೀಟ್ ಮಾಡಬೇಕು. ಆಲ್ಮೋಸ್ಟ್ ಒಂದು 40 to 45 ಮಿನಿಟ್ಸ್ ಬೀಟ್ ಮಾಡಬೇಕು. ಒಂದು ಫುಲ್ ಥಿಕ್ ಟೆಕ್ಸ್ಚರಿಗೆ ಬರಬೇಕು. ಇದನ್ನೇನಾದ್ರೂ ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ಕೆಟ್ಟಂತ ಇರ್ತಾರೆ. ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಹಿಟ್ಟುಗತ್ತೆ ಆಗಿಬಿಡ್ತೈತಿ. ಹಿಂಗೆ ಬೀಟರ್ ಇಲ್ಲ ಬಿಸ್ಕರ್ ಇರುತ್ತಲ್ಲ, ಅದನ್ನ ತೊಗೊಂಡು ನೀಟಾಗಿ ಬೀಟ್ ಮಾಡ್ಕೋಬೇಕು ಒಂದು 40 ಮಿನಿಟ್ಸ್. ನಾವು ಬೀಟ್ ಮಾಡ್ಕೋತ ಈಗ ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಬೀಟ್ ಮಾಡಿದೆ. ಈ ಟೆಕ್ಸ್ಚರ್ ಬಂದೈತಿ. ಇನ್ನೂ ಒಂದು 20-25 ಮಿನಿಟ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ತುರಿದಿದ್ದು ಕೊಬ್ಬರಿ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಹೆಂಗಿದ್ರು ಬೀಟ್ ಮಾಡ್ತಿರ್ತೇವಲ್ಲ, ಈ ಬೆಲ್ಲ ಮತ್ತು ಕೊಬ್ಬರಿ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂಥೇಳಿ ಬೆಲ್ಲ ಮತ್ತು ಕೊಬ್ಬರಿ ಹಾಕ್ಕೊಂಡೇನಿ, ಮತ್ತು ಬೀಟ್ ಮಾಡ್ಬೇಕು. ನೆಕ್ಸ್ಟ್ ಇದು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಬೀಟ್ ಆದಮೇಲೆ ಇಷ್ಟು ಥಿಕ್ನೆಸ್ ಬಂದೈತಿ. ಈ ಥರ ಥಿಕ್ನೆಸ್ ಬರ್ತೈತಿ. ಈಗ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಇದು ಪ್ಯೂರಾಮೇಟ್ ಅವ್ರದ್ದು ಟುಟ್ಟಿ ಫ್ರೂಟಿ ಹಾಕ್ತೇನೆ. ಟುಟ್ಟಿ ಫ್ರೂಟಿ ನಂಗೆ ಭಾಳ ಇಷ್ಟ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೇನೆ ನಾನು. ಈ ಟೆಕ್ಸ್ಚರ್ ಬರ್ತೈತಿ. ಬೀಟ್ ಮಾಡ್ಕೊಂಡಾದ್ಮೇಲೆ ಒಂದು ಸಣ್ಣ ಜಾರ್ ತೊಗೋರಿ. ಈ ಜಾರಿಗೆ ಒಂದು ಸ್ವಲ್ಪ ಎಲೆ ಸ್ವಲ್ಪ ಕಟ್ ಮಾಡ್ಕೊಂಡೇನಿ, ಒಂದು 10 ಎಲೆ ತೊಗೊಂಡೇನಿ, ಒಂದು ಸ್ವಲ್ಪ ಡೇಟ್ಸ್, ಒಂಚೂರು ಇಲಾಚಿ ಎಸೆನ್ಸ್, ಇದು ರುಬ್ಕೋಬೇಕಂತಂದ್ರೆ ನೀರು ಹಾಕೋಬೇಡ್ರಿ, ಒಂದು ಸ್ವಲ್ಪ ಕ್ರೀಮ ಹಾಕ್ಕೊಂಬಿಡ್ರಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಇದನ್ನು ಈ ಐಸ್ ಕ್ರೀಮ್ಗೆ ಟ್ರಾನ್ಸ್ಫರ್ ಮಾಡಬೇಕು ನೀಟಾಗಿ. ಆಮೇಲೆ ಇದನ್ನ ಈ ಥರ ಮೋಲ್ಡಿಗೆ ಹಾಕ್ತೀನಿ. ಈ ಬಾಕ್ಸ್ ಆ್ಯಕ್ಚುಲಿ ನಂದನ ಪ್ಯಾಲೇಸ್ ಒಳಗೆ ಬಿರಿಯಾನಿ ತರಿಸಿದಾಗ ಕೊಟ್ಟಿರ್ತಾರೆ. ನಾನು ಅದನ್ನು ಇವಾಗ ರೀಯೂಸ್ ಮಾಡ್ತೀನಿ ಅಷ್ಟೇ. ಒಂದು 8 to 10 ಅವರ್ಸ್ ಬಿಟ್ಟು ಫ್ರೀಸ್ ಮಾಡಿದ ಮೇಲೆ ಓಪನ್ ಮಾಡಿರಿ. ಭಾರಿ ಚೆನ್ನಾಗಿ ಬಂದಿತ್ತು. ಟೆಕ್ಸ್ಚರ್ ಅಂತೂ ಚಲೋ ಆಗಿತ್ತು. ನಂದು ಓವರ್ ಫ್ರೀಸ್ ಆದರೂ ಪರವಾಗಿಲ್ಲ, ಬಟ್ ಚೆನ್ನಾಗಾಗಿತ್ತು. ನೀವು ಈ ಥರ ಮಾಡ್ಕೊಂಡು ತಿನ್ನಿ, ಭಾರಿ ಟೇಸ್ಟ್ ಇರ್ತೈತಿ. ಥ್ಯಾಂಕ್ ಯು. ಲೈಕ್ ಆದ ಸಬ್ಸ್ಕ್ರೈಬ್ ಮಾಡಿರಿ.